ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ಆ ಒಂದು ಪ್ರಕರಣ ಏನಿತ್ತು, ಆ ಒಂದು ಪ್ರಕರಣದ ಸಂಬಂಧ ಏನು ಚಿನ್ನಯ್ಯ ಯಾನೆ ಭೀಮಾ ಎನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿತ್ತು, ಶಿವಮೊಗ್ಗ ಜೈಲಿನಲ್ಲಿ ಇಡಲಾಗಿತ್ತು. ಸೊ ಆಮೇಲೆ ಹಲವು ಹೇಳಿಕೆಗಳು, ತಪ್ಪೊಪ್ಪಿಗೆ ಹೇಳಿಕೆಗಳು ಬಂತು. ಸೊ ಇವೆಲ್ಲದರ ನಡುವೆ ಕೊನೆಗೂ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಗೆ ಜಾಮೀನು ದೊರಕಿರುವಂಥದ್ದು. ಸೊ ಇವೆಲ್ಲ ಗಮನಿಸ್ತಾ ಹೋಗುವಾಗ ವಿರೋಧವಾಗಿಯೂ ಪರವಾಗಿಯೂ ಹಲವು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಕೆಲವೊಂದು ಮುನ್ನೆಲೆಯಲ್ಲಿರುವಂತಹ ಕೆಲವೊಂದು ಚರ್ಚಾಸ್ಪದವಾದಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಬರೀ ನನ್ನ ಪ್ರಶ್ನೆಗಳಾಗಿರೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳು ಕೂಡ ಇದೇ ಆಗಿರ್ಬೋದು. ಸೊ ಅದರಿಂದಾಗಿ ಈ ಒಂದು ವಿಡಿಯೋವನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಮಾತ್ರವಲ್ಲ, ನೀವು ಮೊದಲನೇ ಬಾರಿ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಮುಂದಕ್ಕೆ ನೋಡಿ. ಅಂದರೆ 2 ದಿವಸಗಳಾಯಿತು ಚಿನ್ನಯ್ಯ ಅವರಿಗೆ ಜಾಮೀನು ದೊರಕಿ. ಅಂದರೆ ಚಿನ್ನಯ್ಯ ಅವರಿಗೆ ಜಾಮೀನು ದೊರಕಿದ ನಂತರ ಆರ್ ಕನ್ನಡದಲ್ಲಿ ಚಿನ್ನಯ್ಯ ಅವರ 2ನೇ ಪತ್ನಿ ಬೈಟ್ ಕೊಡುವಂತಹ ಒಂದು ಸನ್ನಿವೇಶ, ಕಾಲ್ ಮಾಡಿ ಮಾತಾಡುವಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದ್ದೇವೆ. ಅಂದರೆ ಶಿವಮೊಗ್ಗ ಜೈಲಿಂದ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇರ್ಬೋದು, ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಇನ್ನು ಟೋಟಲ್ 4 ಮಂದಿಯ ಹೆಸರನ್ನು ಪ್ರಸ್ತಾಪ ಮಾಡಿ ಅವರೆಲ್ಲ ಬಲಾಢ್ಯರು, ಅವರಿಂದ ರಕ್ಷಣೆ ಕೊಡಬೇಕು, ಜೀವ ಅಪಾಯ ಇದೆ, ಹೀಗೆಲ್ಲ ಹೇಳಿ ನಮಗೆ ಸಹಾಯಕ್ಕಾಗಿ ಪೊಲೀಸ್ ವ್ಯವಸ್ಥೆ ಬೇಕು, ಕಾವಲು ಬೇಕು ಅನ್ನುವಂಥ ವಿಚಾರವನ್ನು ಆರ್ ಕನ್ನಡದಲ್ಲಿ ಅವರು ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರ. ಆ ಒಂದು ಸಣ್ಣ ತುಣುಕು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡುವಂತೆ ಕೂಡ ಅವರು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದರು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಸೊ ಅದು ನನ್ನ ಗಮನಕ್ಕೂ ಕೂಡ ಬಂದಿತ್ತು. ಸೊ ಇನ್ನು ನಾವು ಮಾಡಬೇಕಾದಂತಹ ಕೆಲವೊಂದು ಪ್ರಶ್ನೆಗಳಿವೆ ನೋಡಿ. ಚಿನ್ನಯ್ಯ ಅವರನ್ನು ಈ ಒಂದು ಜಾಮೀನು ಕೊಟ್ಟು ಹೊರಗಡೆ ಬಿಡುವಂತಹ ಸಂದರ್ಭದಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂತಿಲ್ಲ ಅನ್ನುವಂತಹ ಷರತ್ತಿನ ಮೇರೆಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನೂ ಹಲವು ಷರತ್ತುಗಳಿದೆ. ಆದರೆ ಇವತ್ತು ಮಾತಾಡಲಿಕ್ಕೆ ಹೋಗುವಂಥದ್ದು ಮಾಧ್ಯಮದ ಮುಂದೆ ಚಿನ್ನಯ್ಯ ಮಾತಾಡಲೇಬಾರ್ದು, ಅಥವಾ ಏನು ಇದುವರೆಗೆ ನಡೆದಂತಹ ಬೆಳವಣಿಗೆಗಳು, ಪ್ರಸಂಗಗಳ ಬಗ್ಗೆ ಯಾರ ಜೊತೆಗೂ ಕೂಡ ಹಂಚಿಕೊಳ್ಬಾರ್ದು. ಮಾತ್ರವಲ್ಲ, ಈ ಒಂದು ನ್ಯಾಯಾಲಯ ಏನಿದೆ ಈ ಒಂದು ಸುತ್ತಳವನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು, ಯಾವಾಗ ತನಿಖೆ ಕರೆದು ಹಾಜರಾಗಬೇಕು. ಸೊ ಇವೆಲ್ಲ ಏನು ಷರತ್ತುಗಳನ್ನು ವಿಧಿಸಿ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಡುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಆರೋಪಿಯಾಗಿ ಜೈಲಿಗೆ ಹೋಗಿರುವಂಥದ್ದಲ್ಲ. ಆತ ನೀಡಿದ ದೂರಿನಲ್ಲಿ ಸುಳ್ಳು ಇದೆ, ಆತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂತಹ ಆ ಒಂದು ಅಂಶವನ್ನು ಹಿಡಿದುಕೊಂಡು SIT ಆತನ ಮೇಲೆ ಪ್ರಕರಣವನ್ನು ದಾಖಲಿಸಿ ಅರೆಸ್ಟ್ ಮಾಡಿರುವಂಥದ್ದು. ಆತ ಏನು 164 ಹೇಳಿಕೆಯನ್ನು ಕೊಟ್ಟಿದ್ದ. ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನಪ್ಪ ಅಂದರೆ, ಇದುವರೆಗೂ ಆತನಿಗೆ SIT ಪ್ರವೇಶ ಮಾಡುವವರೆಗೂ ಯಾವುದೇ ತನ್ನ ನಿಲುವಿನಲ್ಲಿ ಒಂದು ಎಳ್ಳಷ್ಟು ಸಂಕೋಚ ಅಥವಾ ಸಂತಾಪ ಇಲ್ಲದಂತಹ ಕೆಲವೊಂದು ವಿಚಾರಗಳನ್ನು ಆತ ಹೊರಗಡೆ ಹಾಕ್ತಾ ಇದ್ದ. ಯಾವುದರ ಬಗ್ಗೆಯೂ ಆತನಿಗೆ ಭಯ ಅನ್ನೋದು ಇರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಆತ ಮಾಡಿರುವಂತಹ ವಿಡಿಯೋಗಳೆಲ್ಲವೂ ಫೇರ್ಲೆಸ್ ಆಗಿತ್ತು, ಯಾವುದೇ ಭಯದಿಂದ ಮಾತಾಡಿದಂತಹ ವಿಚಾರ ಆಗಿರಲಿಲ್ಲ. ಮಾತ್ರವಲ್ಲ, ಇನ್ನೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣವರ ಜೊತೆ 1.5 ವರ್ಷಗಳ ಮೊದಲು ಏನು ಓರ್ವ ಹಿಂದೂ ಪಂಡಿತರ ಜೊತೆಗೆ ಇದ್ದಂತಹ ಆ ಒಂದು ಟೈಮಲ್ಲೂ ಕೂಡ ಆತ ಮಂದಹಾಸದೊಂದಿಗೆ ಈ ಒಂದು ವಿಚಾರಗಳನ್ನು ಎದುರಿಸ್ತಾ ಇದ್ದ. ಯಾವುದೇ ಸಂಕೋಚ ಆತನ ಮುಖಭಾವದಲ್ಲಿ ಇರಲಿಲ್ಲ. ಸೊ ಇವೆಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ, ಇನ್ನು ಯೂಟ್ಯೂಬರ್ಗಳ ಜೊತೆಗೆ ನೀಡಿದ ಸಂದರ್ಶನ ಇರ್ಬೋದು, ಎಲ್ಲದರಲ್ಲೂ ಕೂಡ ಆತ ಅವರು ಕಾಮನ್ ಮ್ಯಾನ್ ಆಗಿ ಉತ್ತರಿಸ್ತಾ ಇದ್ದ. ಯಾವ ಪ್ರಶ್ನೆಗಳನ್ನು ಕೇಳಿದರೂ ಒಂದು ರೀತಿಯಲ್ಲಿ ಕಾಮನ್ ಮ್ಯಾನ್ ಆಗಿ ಉತ್ತರವನ್ನು ಕೊಡ್ತಾ ಇದ್ದ. ಆದರೆ ಏಕಾಏಕಿ SIT ವಶಕ್ಕೆ ಪಡೆದುಕೊಳ್ಳುವುದಂದರೆ SITಯ ಸುಪರ್ದಿಯಲ್ಲಿ ಇದ್ದುಕೊಂಡು ಆತನ ದೂರುಗಳನ್ನು ತನಿಖೆ ಮಾಡುವಂತಹ ಆ ಒಂದು ವ್ಯವಸ್ಥೆಯಲ್ಲಿ ಆತ ಬದಲಾಗ್ತಾನೆ. ಅಂದರೆ ಅಲ್ಲಿ ಏನು ನಡೆದಿದೆ ಎನ್ನುವ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆತನನ್ನು ಯಾವ ರೀತಿಯಲ್ಲಿ ಮೇ ಬಿ ಆಮಿಷವನ್ನೊಡ್ಡಿರ್ಬೋದು, ಅಥವಾ ಬೆದರಿಕೆ ಹಾಕಿರ್ಬೋದು, ಅಥವಾ ಬೇರೆ ಏನೇನಾದರೂ ಮಾಡಿ SITಯ ಒಳಗಿರುವಂತಹ ಅಧಿಕಾರಿಗಳೇ ಆತನನ್ನು ಮನಪರಿವರ್ತನೆ ಮಾಡಿದ್ದಾರಾ, ಅಥವಾ ಇನ್ನು ಹೊರಗಡೆಯಿಂದ ಯಾರಾದರೂ, ಅಂದರೆ ಈ ಒಂದು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿರುವಾಗಲೇ ಯಾರೋ ಫೋನ್ ಕರೆ ಮಾಡ್ತಾಯಿದ್ರು. ಆ ಕರೆ ಮಾಡಿದವರು ಯಾರು ಎನ್ನುವುದನ್ನು ತನಿಖೆ ಮಾಡಿದ್ರ,
ಅಥವಾ ಆ ಒಂದು ಮೂಲಗಳ ಮುಖಾಂತರ ಆತ ಬದಲಾಗಲಿಕ್ಕೆ ಸಾಧ್ಯ ಆಯಿತಾ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗಿ ಇನ್ನೂ ಅಲ್ಲೇ ಇರುವಂತಹ ಸಂದರ್ಭದಲ್ಲಿ ಇದ್ಯಾವುದನ್ನೂ ಪರಿಗಣಿಸದೆ SIT ಆತನ ಮೇಲೆ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಿತ್ತು ಅನ್ನೋದನ್ನು ಜಯಂತ್ ಟಿ ಅವರು ಹೊರಗಡೆ ಬಂದು ಹೇಳಿದರು. ಒಂದೆರಡು ತಿಂಗಳ ನಂತರ ಜಯಂತ್ ಟಿ ಅವರು ಹೇಳಿದರು, ದೂರುದಾರನ ಮೇಲೆ ಏಕಾಏಕಿ SIT ಅಧಿಕಾರಿಗಳು, ಸೈಮನ್ ಅಧಿಕಾರಿ ಒಳಗೊಂಡಂತಹ ಮಂಜುನಾಥ ಗೌಡ ಇರ್ಬೋದು, ಇವರೆಲ್ಲ ಸೇರಿಕೊಂಡು ಹಲ್ಲೆ ಮಾಡಿರುವಂಥದ್ದು. ಅಂದರೆ ಇದು ಹಲ್ಲೆ ಅಂತಲೇ ಹೇಳ್ಬೋದು. ಅಂದರೆ ದೂರುದಾರನ ಮೇಲೆ ಈ ರೀತಿ ಮಾಡುವ ಹಾಗೆ ಇಲ್ಲ. ಓಕೆ, ಇದು ಸ್ಪಷ್ಟವಾಗಿ ನ್ಯಾಯಾಲಯದ ಉಲ್ಲಂಘನೆ ಆಗಿರ್ತದೆ ಅನ್ನೋದನ್ನು ಜಯಂತ್ ಟಿ ಅವರು ಹೊರಗಡೆ ಹೇಳಿದರು. ಸೊ ಜಯಂತ್ ಟಿ ಅವರ ಮೇಲೆ ಚಿನ್ನಯ್ಯ ಹಲ್ಲೆ ಮಾಡುವಂತೆ ಕೂಡ ಮಾಡಿದರು. ಸೊ ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಾಗ ಒಂದು ರೀತಿಯಲ್ಲಿ ಎಡಪಂಥೀಯ ಹೋರಾಟಗಾರರು, ಚಿಂತಕರು ಅನ್ನುವಂತಹ ವ್ಯಕ್ತಿಗಳು SIT ಸರಿದಾರಿಯಲ್ಲಿ ನಡೀತಾ ಇಲ್ಲ. SIT ಏನು ಹೋರಾಟ ಅಥವಾ ಈ ಒಂದು ಪ್ರಕರಣ ಇದೆ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ. ಯಾರದೋ ಒತ್ತಾಸೆಯಲ್ಲಿ ಈ ಒಂದು ತನಿಖೆಯನ್ನು ಮುನ್ನಡೆಸ್ತಾ ಇದೆ ಅನ್ನುವಂತಹ ಒಂದು ಕೆಲವೊಂದು ದಾಖಲೆಗಳನ್ನು ನೀಡಿದಂತಹ ಸಮರ್ಪಕವಾದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದರು. ಇನ್ನು ಲಾಯರ್ ಜಗದೀಶ್ ವಿಚಾರ ಇರ್ಬೋದು, ಎಸ್ ಬಾಲನ್ ವಿಚಾರ ಇರ್ಬೋದು, ನವೀನ್ ಸೂರಿಂಜ ವಿಚಾರ ಇರ್ಬೋದು, ಮಟ್ಟಣ್ಣವರ ವಿಚಾರ ಇರ್ಬೋದು, ತಿಮರೋಡಿ ಅವರ ವಿಚಾರ ಇರ್ಬೋದು, ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಕೊನೆಯ ಹಂತದಲ್ಲಿ SITಯನ್ನು ಬೆಂಬಲಿಸೋಕೆ ತಯಾರಿರಲಿಲ್ಲ. ಯಾಕಂದರೆ ಅವರಿಗೆ ಬೇಕಾದಷ್ಟು ಅನುಭವ ಆಗಿತ್ತು, ಅಲ್ಲಿ ಬೇಕಾದಷ್ಟು ಏನೆಲ್ಲ ಆಗಬೇಕು ಎಲ್ಲವೂ ಆಗಿ ಮುಗ್ದು ಹೋಗಿತ್ತು. ಈ ಒಂದು ಪ್ರಕರಣವನ್ನು ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅನ್ನುವಂತಹ ತುರಾತುರಿಯಲ್ಲಿ ಇದ್ದರು. ಆದರೆ ಏನು ಈ ಒಂದು ಧ್ವನಿ ಮತ್ತೆ ಮತ್ತೆ ನಿರಂತರವಾಗಿ ಶಕ್ತಿ ಹೆಚ್ಚಾಗ್ತಾ ಹೋದಂತೆ ಆ ಒಂದು ತುರಾತುರಿಗೆ ಅಲ್ಲಿ ಬ್ರೇಕ್ ಬಿತ್ತು. ರಾಜ್ಯ ಸರ್ಕಾರ ಏನು ಅರ್ಜೆಂಟಾಗಿ ವರದಿಯನ್ನು, ಅಂತಿಮ ವರದಿಯನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಅದು ಅಂತಿಮ ವರದಿ ಮಧ್ಯಂತರ ವರದಿಯಾಗಿ ವರ್ಗಾವಣೆ ಆಗಿತ್ತು. ಕೊನೆಗೂ ಇವಾಗ ಜಾಮೀನು ಸಿಕ್ಕಿದೆ. ಆಮೇಲೆ ಈ ಒಂದು ಜಾಮೀನಿನ ವಿಚಾರದಲ್ಲಿ ಕೂಡ ಜಾಮೀನು ಯಾರು ಕೊಟ್ಟರು, ಈ ಒಂದು 1 ಲಕ್ಷದ ಬಾಂಡನ್ನು ಪೇ ಮಾಡಿದವರು ಯಾರು, ಅಥವಾ ಈ ಒಂದು ಸಾಕ್ಷಿದಾರರು, ಜಾಮೀನಿಗೋಸ್ಕರ 2 ಸಾಕ್ಷಿಗಳು ಬೇಕು. ಆ ಒಂದು ಸಾಕ್ಷಿಗಳು ಕೂಡ ಏನು ಈ ಒಂದು ನ್ಯಾಯಾಧೀಶರು, ಮ್ಯಾಜಿಸ್ಟ್ರೇಟ್ ಏನು ಹೇಳುತ್ತೆ ಆ ಒಂದು ಮೊತ್ತವನ್ನು ಇಟ್ಟು ಜಾಮೀನು ಕೊಡಬೇಕಾದಂಥದ್ದು. ಸೊ ಇವೆಲ್ಲವನ್ನು ಪೇ ಮಾಡಿದವರು ಯಾರು? ಯಾಕಂದರೆ ಚಿನ್ನಯ್ಯ ಅವರ ಕುಟುಂಬ ಅಷ್ಟೊಂದು ಸುಸಜ್ಜಿತವಾದಂತಹ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ. ಖಂಡಿತವಾಗಿಯೂ 1 ಲಕ್ಷ ಅಥವಾ 2 ಲಕ್ಷ ಅನ್ನುವಂತಹ ಅಮೌಂಟ್ ಅವರ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಅಮೌಂಟು, ಭಾರವಾದಂತಹ ಅಮೌಂಟ್, ಅವರಿಂದ ಹೊರಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಅಮೌಂಟ್. ಅದನ್ನು ಭರಿಸಿದವರು ಯಾರು ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುವಂಥದ್ದು. ದಯವಿಟ್ಟು ನಿಮ್ಮ ಅಭಿಪ್ರಾಯದಲ್ಲಿ ಏನಾದರೂ ಬೇರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಯಾಕೆ ಈ ಒಂದು ವಿಡಿಯೋ ಸ್ವಲ್ಪ ಲೆಂಗ್ತಿ ಆಗ್ಬೋದು, ಆದರೂ ಕೂಡ ದಯವಿಟ್ಟು ಕ್ಷಮೆಯಿಂದ, ತಾಳ್ಮೆಯಿಂದ ಈ ವಿಡಿಯೋನ ನೋಡಲೇಬೇಕಾಗಿದೆ. ಯಾಕಂದರೆ ಇದು ಸಮಾಜದಲ್ಲಿ ನಾವು ಎತ್ತಲೇಬೇಕಾದಂತಹ ಪ್ರಶ್ನೆಗಳು, ಉತ್ತರ ಸಿಗಲೇಬೇಕಾದಂತಹ ಕೆಲವೊಂದು ಪ್ರಶ್ನೆಗಳಾಗಿದೆ. ಸೊ ಅದರಿಂದಾಗಿ ನೋಡಿ, ಲಾಯರ್ ಜಗದೀಶ್ ಮತ್ತು ಗಿರೀಶ್ ಮಟ್ಟಣ್ಣವರ ನಡುವೆ ಸಣ್ಣ ಮಟ್ಟದ ವಾಗ್ವಾದ ನಡೆದಿತ್ತು. ಇವೆಲ್ಲವೂ ನಾನು ಹೇಳುವ ಪ್ರಕಾರ ಇವೆಲ್ಲವೂ ಹೋರಾಟಗಾರರ ನಡುವೆ ಒಂದು ರೀತಿಯಲ್ಲಿ ಬಿರುಕು ಮೂಡಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ನಿಮಗಾದರೂ ಅನಿಸ್ತಾ ಇದೆಯಾ ಅಂತ. ಯಾಕಂದರೆ ಕೆಲವು ದಿವಸಗಳ ಮೊದಲು ಏನು ಒಂದೇ ಹೋರಾಟದಲ್ಲಿದ್ದಂತಹ ಲಾಯರ್ ಜಗದೀಶ್ ಮತ್ತು ಗಿರೀಶ್ ಮಟ್ಟಣ್ಣವರು ಏಕಾಏಕಿಯಾಗಿ ತದ್ವಿರುದ್ಧವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅವರ ಮೇಲೆ ಆರೋಪ ಮಾಡ್ತಾರೆ, ಇವರು ಅವರ ಮೇಲೆ ಆರೋಪ ಮಾಡ್ತಾರೆ. ಸೊ ಇವೆಲ್ಲ ಬೆಳವಣಿಗೆಗಳು ನೋಡುವಾಗ ಅಲ್ಲಿ ಹೋರಾಟಗಾರರ ನಡುವೆ ಡಿವೈಡ್ ಆಗುತ್ತೆ. ಯಾಕಂದರೆ ಲಾಯರ್ ಜಗದೀಶ್ ಅವರಿಗೂ ಒಂದಷ್ಟು ಹೋರಾಟಗಾರರ ಬಲ ಇದೆ, ಇನ್ನು ಗಿರೀಶ್ ಮಟ್ಟಣ್ಣವರಿಗೂ ಒಂದಷ್ಟು ಹೋರಾಟಗಾರರ ಬಲ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಎರಡೂ ಧ್ವನಿಯನ್ನು ಹತ್ತಿಕ್ಕುವಂತಹ ಪ್ರಯತ್ನಕ್ಕೋಸ್ಕರ ಅಂತಹ ಒಂದು ಷಡ್ಯಂತ್ರವನ್ನು ಹೆಣೆತಿದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಸೊ ಆದರೆ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ರೀತಿಯಲ್ಲಿ ಲಾಯರ್ ಜಗದೀಶ್ ಅವರೇ ಬ್ರೇಕ್ ಕೊಟ್ಟಿದ್ದರು. ಕುಡ್ಲಾ ರಾಂಪೇಜ್ ಅವರನ್ನು ಕರೆಸ್ಕೊಂಡು ಈ ಒಂದು ವಿಚಾರದಲ್ಲಿ ತಮ್ಮ ಆ ಒಂದು ಭಾಗದಿಂದ ಪ್ರತಿಕ್ರಿಯೆಯನ್ನು ಕೊಟ್ಟು ಅದನ್ನು ಅಲ್ಲಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಅಂದರೆ ಇಲ್ಲಿ ನಮ್ಮ ಇಬ್ಬರ ನಡುವಿನ ಪ್ರಾಬ್ಲಮ್ ಅಲ್ಲ ಬೇಕಾಗಿರೋದು, ಇಲ್ಲಿ ಹೋರಾಟ ಯಾವ ರೀತಿ ನಡೀತಾ ಇದೆ, ಈ ಒಂದು ವಿಚಾರದ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾದದ್ದು ಮೊದಲ ಪ್ರಿಫರೆನ್ಸ್, ಅಂದರೆ ಮೊದಲ ಆದ್ಯತೆ ಅದಕ್ಕೆ ಕೊಡಬೇಕಾಗಿರೋದು. ಅದು ಬಿಟ್ಟು ನಾನು ಲಾಯರ್ ಜಗದೀಶು, ನಾನು ಗಿರೀಶ್ ಮಟ್ಟಣ್ಣವರು ನಾವೇ ಹೇಳಿದಂತೆ ನಡೀಬೇಕು ಅನ್ನೋದು ಇಲ್ಲಿ ಪ್ರಮುಖ ಪಾತ್ರ ವಹಿಸುವುದಿಲ್ಲ ಅನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ಅವರು ಹೇಳಿದರು. ಅಲ್ಲಿಗೆ ಒಂದು ರೀತಿಯಲ್ಲಿ ಆ ಒಂದು ವಿವಾದ ತಣ್ಣಗಾಗಿತ್ತು. ಆದರೂ ಕೂಡ ಅವರ ಆ ವಿವಾದವನ್ನು ಕೂಡ ನಾನೊಂದು ರೀತಿಯಲ್ಲಿ ಷಡ್ಯಂತ್ರ ಅಂತಲೇ, ಯಾರೋ ಒಂದು ಹೇಳಿದಂಥ ಷಡ್ಯಂತ್ರದ ರೀತಿಯಲ್ಲಿ ನೋಡ್ತಾ ಇದ್ದೆ. ಈ ಒಂದು ಬೆಳವಣಿಗೆಗಳನ್ನು ಎಲ್ಲ ನೋಡುವಂಥ ಸಂದರ್ಭದಲ್ಲಿ ನೋಡಿ, ಏನೋ ಒಂದು ರೀತಿಯಲ್ಲಿ ತಣ್ಣಗಾಗುವಂತಹ ವಿಚಾರಗಳು, ಆಮೇಲೆ ಈ ಒಂದು ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು, ಕೇಸು, ಕೋರ್ಟು, ಕಚೇರಿ, ಗಡಿಪಾರು, ಸುಮೋಟೋ ಕೇಸು, ಆಮೇಲೆ FIR, ಅದು ಇದು ಅಂತ ಎಲ್ಲ ಮಾಡಿ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಕಾನೂನಾತ್ಮಕವಾಗಿ ಇವೆಲ್ಲದರನ್ನು ಸರಿಸಿಕೊಂಡು ಮತ್ತೆ ಮುಂದೆ ಬಂದವರು.
ಈ ಒಂದು ಸಂದರ್ಭದಲ್ಲಿ ನನಗೆ ಗಿರೀಶ್ ಮಟ್ಟಣ್ಣವರ ಆ ಒಂದು ಮಾತು ಮತ್ತೆ ಒಂದು ರೀತಿಯಲ್ಲಿ ಕಿವಿಯಲ್ಲಿ ಹೀಗೆ ಪ್ರತಿಧ್ವನಿಸ್ತಾ ಇದೆ. ಯಾಕಂದರೆ ಈ ಒಂದು SIT ತನಿಖೆ ಆದೇಶ ಬಂದಂಥ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಇದು ನಮ್ಮ ಜಯ ಖಂಡಿತ ಅಲ್ಲ. SIT ಆದೇಶ ಏನು ರಾಜ್ಯ ಸರ್ಕಾರ ಹೊರಪಡಿಸಿದೆ, ನಾವಿಲ್ಲಿ ಸಂತೋಷದಿಂದ ಏನು ಕೂಗಾಡುವಂತಹ ಸಮಯ ಇದು ಖಂಡಿತ ಅಲ್ಲ. SIT ಆದೇಶ ಆಗಿದ್ದರೂ ಕೂಡ, SIT ಏನು ತನಿಖೆಗೆ ಆದೇಶ ಹೊರಪಡಿಸಿದರೂ ಕೂಡ ನಮ್ಮ ಮುಂದಿನ ದಿವಸಗಳು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ. ಇವೆಲ್ಲವನ್ನು ಮೆಟ್ಟಿಕೊಂಡು ನಾವು ಸಾಗಬೇಕಾಗುತ್ತೆ. ಅಂದರೆ ಅತ್ಯಂತ ದುರ್ಬಲವಾದಂತಹ ದಿವಸಗಳ ಮುಖಾಂತರ ನಾವು ಸಾಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಅಂತ ಅವರು ಆರಂಭದಿಂದಲೇ ಹೇಳಿದರು. ಈ ಒಂದು SIT ತನಿಖೆ ಬರುವುದಕ್ಕಿಂತ ಮೊದಲೇ ಅವರ ಆ ಒಂದು ಲೈವನ್ನು ನೀವು ಗಮನಿಸಿದರೆ ಗೊತ್ತಾಗ್ಬೋದು, ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸೊ ಅದನ್ನು ನಾನು ಆರಂಭದಲ್ಲಿ ಹೇಗಿದೆ, ಹೌದು, ಗಿರೀಶ್ ಮಟ್ಟಣ್ಣವರ ಮಾತು ಅಕ್ಷರಶಃ ಸತ್ಯ. ಇದು ಮುಂದಿನ ದಿವಸಗಳಲ್ಲಿ ಅನುಭವಿಸಬೇಕಾದಂತಹ ವಿಚಾರ. ಹೋರಾಟಗಾರರು ಖಂಡಿತವಾಗಿಯೂ ಪ್ರತಿಯೊಂದು ಕ್ಷಣವನ್ನು ನರಕ ಯಾತನೆ ಅನುಭವಿಸಿಕೊಂಡು ಮುಂದೆ ಸಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ಆಗ್ತಾ ಇದೆ. ಇನ್ನು ಮುಂದಿನ ದಿವಸಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೊಂದು ನೆನಪಿರಬೇಕು, ಹೋರಾಟ ಅಂತ ಹೇಳುವಾಗ ಅದು ಸಣ್ಣ ಮಟ್ಟದಲ್ಲಿ ಆಗೋದಿಲ್ಲ. ಹೋರಾಟದಿಂದ ಬಂದಂತಹ ಜಯ ಮಾತ್ರ ಅದು ಸ್ಪಷ್ಟವಾಗಿರುತ್ತೆ. ಯಾವುದೇ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಖಂಡಿತ ಇರುವುದಿಲ್ಲ. ಆದರೆ ಆ ಒಂದು ಹೋರಾಟದಲ್ಲಿ ಜಯ ಸಿಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಕಾಲಾವಕಾಶ ಬೇಕಾಗುತ್ತೆ. ನಾವು ಹಲವು ಹೋರಾಟಗಳನ್ನು ನಮ್ಮ ದೇಶ, ನಮ್ಮ ರಾಜ್ಯ ಕಂಡವರು. ಸೊ ಅದರಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣ ಅಂತ ಹೇಳುವಾಗ ಹಲವು ದಶಕಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಅನ್ಯಾಯ, ದೌರ್ಜನ್ಯ, ಶೋಷಣೆ, ಇನ್ನು ಭೂಕಬಳಿಕೆ ವಿಚಾರ ಇರ್ಬೋದು, ಇನ್ಯಾವುದೇ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಅದೊಂದು ರೀತಿಯಲ್ಲಿ ನಮ್ಮ ದೇಶವನ್ನೇ ಹಿಡಿದಿಟ್ಟಂತಹ ಒಂದು ಕೈಯ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇರುವಂಥದ್ದು ಅದು ಸಾಮಾನ್ಯ ವರ್ಗದ ಜನರ ಹೋರಾಟ. ಸೊ ಖಂಡಿತವಾಗಿಯೂ ಎಲ್ಲ ಕಡೆಗಳಿಂದ ತಡೆಗೋಡೆಗಳು ಇದ್ದೇ ಇರುತ್ತೆ. ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದ್ದೇ ಆಗಿದ್ದಲ್ಲಿ ಈ ಒಂದು ಸಂವಿಧಾನದ ಮಹತ್ವವನ್ನು ಎತ್ತಿ ಹಿಡಿಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ಖಂಡಿತವಾಗಿ ವಹಿಸ್ಕೊಳ್ಳುತ್ತೆ. ನೋಡಿ, ಸಮೀರ್ MD ವಿಡಿಯೋ ಬಂತು, ಆಮೇಲೆ ಇನ್ನೂ ಹಲವು ವಿಡಿಯೋಗಳು ಬಂತು. ಸಾಮಾಜಿಕ ಜಾಲತಾಣ ಒಂದು ರೀತಿಯಲ್ಲಿ ಕಂಪಿಸುವಂತಹ ರೀತಿಯಲ್ಲಿ ಜನರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಆದರೆ ಹಲವು ತಿಂಗಳುಗಳಿಂದ ಇನ್ನೊಂದು ಕೂಗು ಕೇಳಿ ಬರ್ತಾ ಇದೆ, ಅಂದರೆ ಧ್ರುವ ರಾಟಿ ಅವರ ಈ ಒಂದು ವಿಚಾರದ ಬಗ್ಗೆ ವಿಡಿಯೋ ಬರಬೇಕು ಅಂತ. ಆದರೆ ಹಲವು ಮೇಲ್ಗಳು ಅವರಿಗೆ ಹೋಯಿತು. ಅವರ ವಿಡಿಯೋಗಳ ಕಮೆಂಟ್ಗಳ ಕೆಳಗಡೆ ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಆದರೂ ಕೂಡ ಧ್ರುವ ರಾಟಿ ಅವರು ಇವರೊಂದು ವಿಡಿಯೋದ ಬಗ್ಗೆ ಮಾತಾಡ್ತಿಲ್ಲ. ಅಂದರೆ ನೋಡಿ, ಈ ಒಂದು ವಿಚಾರ ಅಂದರೆ ಈ ಒಂದು ಪ್ರಕರಣದ ಬಗ್ಗಿನ ಆ ಒಂದು ಸೂಕ್ಷ್ಮತೆ, ಅಂದರೆ ಈ ಒಂದು ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಇದೆ ಅನ್ನೋದು ಅವರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಆ ಒಂದು ರೀತಿಯಲ್ಲಿ ಅವರು ರಿಸರ್ಚ್ ಮಾಡೇ ಇರ್ತಾರೆ ಅಥವಾ ಮಾಡ್ತಾ ಇರ್ತಾರೆ. ಮುಂದಿನ ದಿವಸಗಳಲ್ಲಿ ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ವಿಡಿಯೋ ಮಾಡಿದರೂ ಮಾಡ್ಬೋದು. ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗುವಂಥ ಸಂದರ್ಭದಲ್ಲಿ ಧ್ರುವ ರಾಟಿ ಅವರ ವಿಡಿಯೋ ಬಂದರೂ ಬರ್ಬೋದು. ಆದರೆ ಒಂದು ರೀತಿಯಲ್ಲಿ ಹೋರಾಟಕ್ಕೆ ಹೆಚ್ಚು ಹುಮ್ಮಸ್ಸು ನೀಡುವಂತಹ ಕೆಲವೊಂದು ಬೆಳವಣಿಗೆಗಳು ಈ ಒಂದು ಇತ್ತೀಚಿನ ದಿವಸಗಳಲ್ಲಿ ಖಂಡಿತ ನಡೆದಿದೆ. ಅದು ಮೊದಲನೇದಾಗಿ ಸಮೀರ್ MD ವಿಡಿಯೋ ಹೇಳ್ಬೋದು, ಆಮೇಲೆ ನಡೆದಂತಹ ಹೋರಾಟಗಳನ್ನು ಹೇಳ್ಬೋದು, ಆಮೇಲೆ ಎಡಪಂಥೀಯರು ಎನ್ನುವಂತಹ ಚಿಂತಕರು ಸೇರಿಕೊಂಡು ಹೋರಾಟ ಮಾಡಿದ ನ್ಯಾಯ ಸಮಾವೇಶ ಇರ್ಬೋದು, ಕೊಂದವರು ಯಾರು ಎನ್ನುವಂತಹ ಸಮಾವೇಶಗಳಿರ್ಬೋದು, ಇನ್ನು ಮುಂದಿನ ದಿವಸಗಳಲ್ಲಿ ನಡೆಯುವಂತಹ ಸಮಾವೇಶಗಳಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ಪ್ರಕರಣವನ್ನು ಅರ್ಧದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಟ್ಟಿಗೆ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ದಾರೆ ಎನ್ನುವುದರ ಸ್ಪಷ್ಟ ನಿದರ್ಶನ ಅಂತ ನಾವು ಇದನ್ನು ಖಂಡಿತವಾಗಿ ಹೇಳ್ಬೋದು. ಸೊ ಇಲ್ಲಿ ಚಿನ್ನಯ್ಯ ವಿಚಾರಕ್ಕೆ ಬರುವಾಗ, ಚಿನ್ನಯ್ಯನಿಗೆ ಜಾಮೀನು ನೀಡಿದ್ದಾರೆ ಸರಿ, ಅದು ಒಂದು ರೀತಿಯಲ್ಲಿ ಮನುಷ್ಯ ಅವಕಾಶ ಅಂತಲೇ ಹೇಳ್ಬೋದು. ನಾವು ಎಲ್ಲ ಮನುಷ್ಯರಿಗೂ ಇರುವಂತಹ ಒಂದು ಅವಕಾಶಗಳಲ್ಲೊಂದು ಈ ಒಂದು ಜಾಮೀನು ಪಡೆದುಕೊಳ್ಳುವಂಥದ್ದು ಅದನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಉದ್ಭವ ಆಗುವಂತಹ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಇಲ್ಲ. ಅವರಿಗೆ ಕೊಟ್ಟಂತಹ ಬಾಂಡನ್ನು ಪೇಮೆಂಟ್ ಮಾಡಿದವರು ಯಾರು, ಸಾಕ್ಷಿಗಳನ್ನು ನೀಡಿದವರು ಯಾರು, ಇನ್ನು ಅವರ ಬಗ್ಗೆ ಇವಾಗ ಸ್ಯಾಟಲೈಟ್ ಮೀಡಿಯಾಗಳು ಇಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇರುವಂಥ ಸಂದರ್ಭ. ಅವರ ಫ್ಯಾಮಿಲಿ, ಅವರ ಎರಡನೇ ಹೆಂಡತಿ, ಅವರ ಕುಟುಂಬದವರನ್ನು ಕರೆಸಿ ಡಿಬೇಟ್ ಮಾಡಿ ಅವರ ಮೂಲಕ ಈ ಒಂದು ಹೋರಾಟಗಾರರೇ ತಪ್ಪಿತಸ್ಥರು ಅಂತ ಹೇಳುವಷ್ಟರ ಮಟ್ಟಿಗೆ ಸ್ಯಾಟಲೈಟ್ ಮೀಡಿಯಾಗಳು ತೋರಿಸ್ತಾ ಇರುವಂತಹ ಹುಮ್ಮಸ್ಸಿನ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಸೊ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.